Hello everyone, this is Manasa BT. Welcome to my channel Make It Happen. UPSC 2026 ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಸೊ ಎಷ್ಟು ಜನ ಅಟೆಂಡ್ ಮಾಡಿದ್ದೀರಾ ನನ್ಗೆ ಗೊತ್ತಿಲ್ಲ. ಸೊ ಅಟೆಂಡ್ ಮಾಡಿರೋದ್ರಲ್ಲಿ ಈಗ ಕೀ ಆನ್ಸರ್ಸ್ ಆಲ್ರೆಡಿ ಬಿಟ್ಟಿರೋದ್ರಿಂದ ಕೀ ಆನ್ಸರ್ಸ್ ಎಷ್ಟು ಜನ ಚೆಕ್ ಮಾಡಿದ್ದೀರಾ, ಎಷ್ಟು ಜನ ಚೆಕ್ ಮಾಡಿಲ್ಲ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಎಲ್ಲರಿಗೂ ಟಫ್ ಇತ್ತು ಎಕ್ಸಾಮಿನೇಷನ್ ಆ್ಯಂಡ್ ಈ ಸಲ ಕಟ್ ಆಫ್ ಕಮ್ಮಿ ಬರುತ್ತೆ. ಬಟ್ ಎಷ್ಟು ಕಮ್ಮಿ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಬಟ್ ಒಂದು ಅಪ್ರಾಕ್ಸ್ ಹೇಳಬೇಕು ಅಂತ ಹೇಳಿದ್ರೆ 75 ನಿಮ್ಮದು ಸ್ಕೋರ್ ರೀಚ್ ಆಗ್ತಿದೆ ಅಂತ ಹೇಳಿದ್ರೆ ಗೋ ಫಾರ್ ಪ್ರಾಕ್ಟೀಸಿಂಗ್ ಮೇನ್ಸ್. ಓಕೆ, ಎಲ್ಲ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಂಟರ್ವ್ಯೂಗೂ ಪ್ರಿಪೇರ್ ಆಗಿ. ಸೊ ಅದಕ್ಕಿಂತ ಕಮ್ಮಿ ಬಂದಿದೆ ಅಂತ ಹೇಳಿದ್ರೆ ಏನೂ ಬೇಜಾರಿಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಅಟೆಂಪ್ಟ್ ಮಾಡಿ. ಸೊ ಚೆನ್ನಾಗಿ ಬರೀರಿ. ಆ್ಯಂಡ್ ಈಗ ಯಾವ ಥರ ಕ್ವೆಶನ್ಸ್ ಬಂದಿತ್ತು ಅಂತ ಸ್ವಲ್ಪ ಅನಲೈಸ್ ಮಾಡೋಣ. ಸೊ ಯಾವ ಥರ ಕ್ವೆಶನ್ ಬಂದಿತ್ತು, ಯಾವ ಥರ ಅಟೆಂಡ್ ಮಾಡ್ಬೋದಿತ್ತು. ಆ್ಯಕ್ಚುಲಿ ಕ್ವೆಶನ್ ಪೇಪರ್ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿರೋದ್ರಿಂದ ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಬಟ್ ಹಾಗೆ ಸ್ವಲ್ಪ ನೋಡಿದರೆ ಇನ್ನೂ ಚೆನ್ನಾಗಿ ಅಟೆಂಡ್ ಮಾಡ್ಬೋದಿತ್ತು. ಈಗ ಮಾಡಿರೋದಕ್ಕಿಂತನೂ ಚೆನ್ನಾಗಿ ಅಟೆಂಡ್ ಮಾಡ್ಬೋದಿತ್ತು ಅಂತ ಎಲ್ರೂ. ಬಿಕಾಸ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಕ್ವೆಶನ್ ಇದೆ. ಎನ್ವೈರ್ಮೆಂಟಲ್ಲಿ ನೋಡೋದಾದರೆ ಸ್ಪೀಷೀಸ್ ಕ್ವೆಶನ್ 2 ಇಲ್ಲ 1 ಬಂದೇ ಬರುತ್ತೆ. ಸೊ ಅದೇ ಥರ ಈ ಸಲನೂ 2 ಸ್ಪೀಷೀಸ್ ಕ್ವೆಶನ್ ಕೊಟ್ಟಿದ್ರು. ಸೊ ಕ್ಲೈಮೇಟ್ ಚೇಂಜ್ ಬಗ್ಗೆ ಎನಿ ಟೈಮ್ ಕ್ವೆಶನ್ ಇದ್ದೇ ಇರುತ್ತೆ. ಮ್ಯಾಂಗ್ರೋವ್ಸ್ ಬಗ್ಗೆ ಕ್ವೆಶನ್ ಇರುತ್ತೆ ಅಲ್ವಾ. ಸೊ ಈ ಸಲನೂ ಇದೆಲ್ಲ ಕ್ವೆಶನ್ನು ಇತ್ತು. ಇನ್ನು ಜಿಯೋಗ್ರಫಿ ಅಂತ ತಗೊಳ್ಳೋದಾದರೆ ರಿವರ್ ಬಗ್ಗೆ ಎಲ್ಲ ಟೈಮು ಸ್ವಲ್ಪ ಬೇರೆ ಥರ. ಈಗ ಟ್ರಿಬ್ಯೂಟರೀಸ್ ಆಗಿರ್ಬೋದು, ಬಾರ್ಡರ್ ಕ್ರಾಸ್ ಮಾಡ್ತಿರೋದು, ನ್ಯಾಷನಲ್ ಪಾರ್ಕಲ್ಲಿ ರಿವರ್ಸ್ ಇರೋಂಥದ್ದು, ಈ ಥರ ಕ್ವೆಶನ್ ಕೇಳ್ತಿದ್ರು. ಬಟ್ ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ರಿವರ್ನ ಸ್ವಲ್ಪ ಡಿಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ರಿವರ್ನ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಯಾವ ರಿವರ್ ಅದು ಅಂತ ಹೇಳಿ ನೀವು ಗೆಸ್ ಮಾಡಬೇಕು. ಸೊ ಆ ಥರದ ಕ್ವೆಶನ್ ಕೊಟ್ಟಿದ್ರು. ಮತ್ತು ಪೋರ್ಟ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ಸೊ ಈ ಸಲನೂ ಪೋರ್ಟ್ ಬಗ್ಗೆ ಇತ್ತು. ಸೊ ಈಗ ಆಗಲೇ ಹೇಳ್ದಾಗೆ ಕ್ಲೈಮೇಟ್ ಬಗ್ಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ದು ಕೇಳಿದರು ಅಲ್ವಾ. ಸೊ ಇಲ್ಲಿ ಯಾವ ಥರ ರೈನ್ಫಾಲ್ ಯಾವ ಥರ ಆಗುತ್ತೆ ಅಂತ, ಮತ್ತು ಪೆನಿನ್ಸುಲರ್ ಬ್ಲಾಕ್ ಬಗ್ಗೆ ಕೇಳಿದರು. ಸೊ ಇದೆಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸೇ. ಸೊ ಇದೆಲ್ಲ ಗೊತ್ತಿರಬೇಕಾಗಿದ್ದೆ. ನಾರ್ತ್ ಈಸ್ಟ್ ಬಗ್ಗೆ ಕೇಳಿದರು. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಹಿಸ್ಟ್ರಿಲಿ ನೋಡೋದಾದರೆ ನಿಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದ್ರ ಬಗ್ಗೆ ಕ್ವೆಶನ್ ಇದ್ದೇ ಇರುತ್ತೆ, ಎಲ್ಲ ಟೈಮ್ ನಿಮಗೆ ಗೊತ್ತು. ಬಟ್ ಈ ಸಲನೂ ಕ್ವೆಶನ್ಸ್ ಇತ್ತು. 3 ಸ್ಟೇಟ್ಮೆಂಟ್ ಇರುತ್ತೆ, 1, 2, 3. ಬಟ್ ಅದರಲ್ಲಿ ಮತ್ತೆ ಇದನ್ನು ಸ್ಟಡಿ ಮಾಡಿ ಇದರಲ್ಲಿ ನಿಮಗೆ ಎಲ್ಲ ಸರಿ ಇಲ್ಲ ಎಲ್ಲ ಯಾವುದು ರಾಂಗ್ ಯಾವ್ದು ಸರಿ ಅಂತ ನೀವು ಮಾಡಿದ್ರು ನೆಕ್ಸ್ಟ್ ಮತ್ತೆ ಸ್ಟೇಟ್ಮೆಂಟ್ ABC ಇದೆ. ಇದರಲ್ಲಿ ನೀವು ಮತ್ತೆ ಸ್ಟೇಟ್ಮೆಂಟ್ನ ಕರೆಕ್ಟ್ ಮಾಡಬೇಕಿತ್ತು. ಸೊ ಇಷ್ಟರಲ್ಲಿ ನೀವು ಕರೆಕ್ಟ್ ಮಾಡಿ ಇದರಲ್ಲಿ ನೀವು ರಾಂಗ್ ಮಾಡಿದ್ರು ನಿಮ್ಮದು ಆನ್ಸರ್ ಫೈನಲಿ ರಾಂಗ್ ಆಗುತ್ತೆ. ಸೊ ಆ ಥರದ್ದು ಕ್ವೆಶನ್ಸ್ ಕೇಳಿದರು. ಸೊ ಇದೆಲ್ಲ ಸ್ವಲ್ಪ ಟಫ್ ಕೇಳಿದರು. ಆ್ಯಂಡ್ ಹಿಸ್ಟ್ರಿಯಲ್ಲಿ ಕೆಲವೊಂದು ಕ್ವೆಶನ್ ಮಾಡರ್ನ್ ಇಂಡಿಯಾದಿಂದ ಬಂದಿರ್ಬೋದು. ಬಟ್ ಮಾಡರ್ನ್ ಇಂಡಿಯಾದ್ದು ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋಂಥ ಕ್ವೆಶನ್ಸ್ ಬಂದಿರಲಿಲ್ಲ. ಸೊ ಇದೆಲ್ಲ ಟಫ್ ಇತ್ತು. ಮತ್ತು ಟೆಂಪಲ್ಸ್ ಬಗ್ಗೆ ಬಂದಿತ್ತು. ಸೊ ಇದೇನು ಅಂದರೆ ಸ್ಕಲ್ಪ್ಚರ್ ಬಗ್ಗೆ ಬರ್ತಿತ್ತು ಎಲ್ಲ ಟೈಮು. ಇಲ್ಲ ನಾಗರ ಈ ಥರದ್ದು ಶಿಖರಗಳ ಬಗ್ಗೆ ಬರ್ತಿತ್ತು. ಸೊ ಅದೇ ಥರ ಕ್ವೆಶನ್ ಸ್ವಲ್ಪ ರಿಪೀಟ್ ಆಗಿದೆ. ಅಂದರೆ ರಿಪೀಟೆಡ್ ಕ್ವೆಶನ್ ಅಂತ ಹೇಳ್ತಾ ಇಲ್ಲ, ಬಟ್ ಆ ಟೈಪಲ್ಲಿ ಬಂದಿದೆ ಅಲ್ವಾ. ನಾಗರ ಶಿಖರ ಬಗ್ಗೆ ಕೇಳಿದರು. ಸೊ ಈ ಥರದ್ದು. ಸೊ ಇದೆಲ್ಲ ನೀವು ಓದಿರ್ತೀರ. ಸೊ ಇದೆಲ್ಲ ಬೇಸಿಕ್ ಸ್ಟ್ಯಾಟಿಕ್ ಕ್ವೆಶನ್ಸ್ ಇದೆಲ್ಲ. ಸೊ ಈ ಥರ ಕ್ವೆಶನ್ಸ್ನ ಏಮ್ ಮಾಡಿ ನೀವು ಅಟೆಂಡ್ ಮಾಡಬೇಕಿತ್ತು. ಬಟ್ ಫಸ್ಟೇ ಇದರಲ್ಲಿ ಎಥಿಕ್ಸ್ ಬಂದಿರೋದ್ರಿಂದ ಸ್ವಲ್ಪ ಪ್ಯಾನಿಕ್ ಆಗಿರ್ತೀರ. ಆಗ ಕ್ವೆಶನ್ ಅಟೆಂಡ್ ಮಾಡೋದು ತುಂಬ ಕಷ್ಟನೇ. ಹುಡುಕಿ ಅಟೆಂಡ್ ಮಾಡಬೇಕಿತ್ತು ಕ್ವೆಶನ್ಸ್, ಆ ಥರ ಇತ್ತು. ಸೊ ಇನ್ನೂ ಬೇರೆ ಕ್ವೆಶನ್ಸ್ ನೋಡೋದಾದರೆ ಬುದ್ಧಿಸಮ್ ಜೈನಿಸಮ್ ಬಗ್ಗೆ ಅಂತೂ ಕ್ವೆಶನ್ಸ್ ಇದ್ದೇ ಇರುತ್ತೆ, ನಮಗೆ ಗೊತ್ತು. ಬಟ್ ಎರಡರಲ್ಲೂ ಯಾವ್ದು ಏನೇ ಆದ್ರೂ ನಮಗೆ ಎಷ್ಟೇ ಓದಿರ್ತೀರ, ಒಂದು 10 ಕ್ವೆಶನ್ ಓದಿರ್ತೀರ, ಅದರಲ್ಲಿ ಯಾವುದೋ ಒಂದು ಎಕ್ಸ್ಟ್ರಾನೇ ಅವ್ರು ಕೊಡ್ತಾರೆ ಆಲ್ಮೋಸ್ಟ್. ಬಟ್ ಅದರಲ್ಲೂ ನೀವು ಗೆಸ್ ಮಾಡಿ ಕರೆಕ್ಟಾಗಿ ಏನೋ ಒಂದು ಹಾಕಿದರೆ ಸಮ್ಟೈಮ್ಸ್ ಇಟ್ ವುಡ್ ಬಿ ರೈಟ್.
ಇಲ್ಲ ಅಂದ್ರೆ ಇಲ್ಲ. ಸೊ, ಅದರಲ್ಲಿ ಪಾಲಿ ಟೆಕ್ಸ್ಟ್ ಬಗ್ಗೆನೂ ಈ ಸಲ ಕೇಳಿದ್ರು ಅಲ್ವಾ? ಈ ಟೆಕ್ಸ್ಟಲ್ಲಿ ಅಂದ್ರೆ ಲಿಟರರಿ ಎವಿಡೆನ್ಸ್ ಬಗ್ಗೆ ಕೇಳ್ತಾನೆ ಇರ್ತಾರೆ. ಸೊ, ಅದು ಯಾವ ಟೆಕ್ಸ್ಟಲ್ಲಿದೆ ಏನು ಅಂತ ಕೇಳ್ತಿರ್ತಾರೆ. ಸೊ, ಅದು ಸ್ವಲ್ಪ ಡಿಫಿಕಲ್ಟೇನೆ ನೆನ್ಪಿಟ್ಕೊಳ್ಳೋಕೆ. ಬಟ್ ಸ್ಟಿಲ್ ಇಫ್ ಯು ನೋ ಯು ಕುಡ್ ಹ್ಯಾವ್ ರಿಟನ್. ಸೊ, ಆ ಥರದ್ದು ಕ್ವೆಷನ್ಸ್ ಕೆಲವೊಂದು ಕೇಳಿದ್ರು. ಮತ್ತೆ ಪೇಂಟಿಂಗ್ ಬಗ್ಗೆ ಬಾಗ್ ಕೇವ್ಸ್ ಬಗ್ಗೆ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕೇವ್ ಅಲ್ವಾ? ಇದು ಅಷ್ಟೇ. ಇದೇ ಇಂಪಾರ್ಟೆಂಟ್ ಕೇವ್ ಇದೆ. ಸೊ, ಇದು ಕಲ್ತಿದ್ರೆ ಹೆಲ್ಪ್ ಆಗ್ತಿತ್ತು. ಮತ್ತೆ ಅಮರಾವತಿ ಸ್ತೂಪ ಬಗ್ಗೆ ಕೇಳಿದ್ದಾರೆ. ಸೊ, ಇದೆಲ್ಲ ನಾವು ಬುದ್ಧಿಸಮ್, ಜೈನಿಸಮ್ ಓದ್ಬೇಕಾದ್ರೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದಿರ್ತೀವಿ. ಮತ್ತೆ ಹೇಳ್ಬೇಕು ಅಂದ್ರೆ ಹಿಸ್ಟ್ರಿಯಲ್ಲಿ ಸ್ವಲ್ಪ ಟಫ್ ಕ್ವೆಷನ್ಸ್ ಬಂದಿತ್ತು. ಅಂದ್ರೆ ಸತ್ಯಾಗ್ರಹದ ಬಗ್ಗೆ ಕೇಳಿದ್ರು. ಅದು ಅಷ್ಟೇ ಎಕ್ಸ್‌ಪೆಕ್ಟೆಡ್ ಕ್ವೆಷನ್ ಅಲ್ಲ. ಸ್ಟಿಲ್ ಅದೊಂದು. ಮತ್ತೆ ಫೋರ್ಟ್ ಬ್ಲಾಕ್ ಬಗ್ಗೆ ಕೇಳಿದ್ರು. ಬ್ರಿಟಿಷ್ ಪಾಲಿಸಿ ಬಗ್ಗೆ ಕೇಳಿದ್ರು. ಸೊ, ಇದೆಲ್ಲ ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರಲ್ಲ. ಸೊ, ಫೈನ್. ಇನ್ನು ಪಾಲಿಟಿ ನೋಡೋದಾದ್ರೆ, ಪಾಲಿಟಿಯಲ್ಲಿ ಸ್ವಲ್ಪ ಕ್ವೆಷನ್ಸ್ ಟಫೇ ಇತ್ತು. ಕೆಲವೊಂದು ಕ್ವೆಷನ್ಸ್ ಆನ್ಸರ್ ಮಾಡ್ಬೋದಿತ್ತು. ಬಟ್ ಏನು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇರಲಿಲ್ಲ. ಪ್ರೈಮ್ ಮಿನಿಸ್ಟರ್ ಕ್ವೆಷನ್ ಇರಲಿಲ್ಲ. ಪ್ರೆಸಿಡೆಂಟ್ ಬಗ್ಗೆ ಇರಲಿಲ್ಲ. ಇದೆಲ್ಲ ನಾರ್ಮಲಲ್ಲಿ ಇರ್ತಿತ್ತು. ಸೊ, ಎಲೆಕ್ಷನ್ ಬಗ್ಗೆ ಇರೋದ್ರಿಂದ ಇದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರು. ಸೊ, ಈ ಥರದ್ದು ಸ್ವಲ್ಪ ಟಫ್ ಕ್ವೆಷನ್ಸ್ ಇತ್ತು. ಬಟ್ ಓವರಾಲ್ ನೋಡೋದಾದ್ರೆ ಕೆಲವೊಂದು ಗೊತ್ತಿರೋ ಕ್ವೆಷನ್ಸು ಇತ್ತು. ಅದನ್ನ ಮಾತ್ರ ಮಾಡಿದ್ರುನು, ಅದನ್ನ ಮಾತ್ರ ಚೆನ್ನಾಗಿ ಮಾಡಿದ್ರುನು ಪೇಪರ್ ಚೆನ್ನಾಗಿರ್ತಿತ್ತು, ಚೆನ್ನಾಗಿ ಹೋಗ್ತಿತ್ತು. ಬಟ್ ಎಲ್ಲ ಸೇರಿಸಿ ನೋಡೋದಾದ್ರೆ ಓವರಾಲ್ ಆಗಿ ಜಾಸ್ತಿ ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಬರೀ ಸ್ಟ್ಯಾಟಿಕ್ ಅಲ್ಲ. ಬರೀ ಸ್ಟ್ಯಾಟಿಕ್ ಮಾತ್ರ ಓದ್ಕೋತೀನಿ, ಕರೆಂಟ್ ಅಫೇರ್ಸ್ ಒಂದು 50% ಓದ್ತೀನಿ ಸಾಕು ಅಂತ ಹೇಳಿದ್ರೆ ಆಗಲ್ಲ. ಬಿಕಾಸ್ ಸ್ಟ್ಯಾಟಿಕಲ್ಲಿ ಕೇಳಿದ್ದಾರೆ. ಸ್ಟ್ಯಾಟಿಕ್ 50% ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್ 50% ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಎರಡರಲ್ಲೂ ನಾಲೆಡ್ಜ್ ಇರಬೇಕು ಅಂತ ಹೇಳಿ. ಓಕೆನಾ? ಸೊ, ನೆಕ್ಸ್ಟ್ ಟೈಮ್‌ಗೆ ಓದ್ಕೊಳ್ಳೋರು ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ, ಸ್ಟ್ಯಾಟಿಕ್ ಓದ್ಕೋಬೇಕಾಗುತ್ತೆ. ಯಾವುದನ್ನು ಕಾಂಪ್ರಮೈಸ್ ಮಾಡೋ ಹಾಗಿಲ್ಲ. ಸೊ, ಇದರಲ್ಲೇ ಗೊತ್ತಾಗಿದೆ ಯಾವ ಥರ ಬರುತ್ತೆ ಅಂತ. ಮತ್ತೆ ಯಾರೆಲ್ಲ ಎಥಿಕ್ಸ್ ಆಲ್ರೆಡಿ ಮೇನ್ಸಿಗೆ ಪ್ರಿಪೇರ್ ಆಗ್ತಿರ್ತಾರಲ್ವಾ, ಮೇನ್ಸಿಂದ ಸ್ಟಾರ್ಟ್ ಮಾಡಿರ್ತಾರಲ್ವಾ, ಮೇನ್ಸಿಗೆ ಪ್ರಿಪೇರ್ ಮಾಡಿ ಪ್ರಿಲಿಮ್ಸಿಗೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಿರ್ತಾರೆ. ಸೊ, ಆ ಥರದವ್ರಿಗೆ ಎಥಿಕ್ಸ್ ನೋಡಿ ಅಷ್ಟೊಂದು ಶಾಕ್ ಆಗಿರಲ್ಲ ಅನ್ಸುತ್ತೆ. ಬಿಕಾಸ್ ಎಥಿಕ್ಸ್ ಗೊತ್ತಲ್ವಾ, ಕ್ವೆಷನ್ಸ್ ಅಟೆಂಡ್ ಮಾಡ್ಬೋದು ಅಂತ. ಬಟ್ ಬರೀ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗಿರೋರಿಗೆ ಸ್ವಲ್ಪ ಭಯ ಆಗಿರುತ್ತೆ. ಆ್ಯಂಡ್ ಈ ಥರದ್ದು ಕ್ವೆಷನ್ ಮತ್ತೆ ಜಾಸ್ತಿ ಪಾಲಿಸಿ, ಪ್ರಾಜೆಕ್ಟ್ ಇದ್ರ ಮೇಲೆ ಗೌರ್ಮೆಂಟ್ ಪಾಲಿಸಿ, ಗೌರ್ಮೆಂಟ್ ಪ್ರಾಜೆಕ್ಟ್‌ಗಳ ಮೇಲೆ ಜಾಸ್ತಿ ಕ್ವೆಷನ್ಸ್ ಕೇಳಿದ್ರು. ಸೊ, ಅದೆಲ್ಲ ಕರೆಂಟ್ ಅಫೇರ್ಸಿಗೆ ಬರುತ್ತೆ. ಕರೆಂಟ್ ಅಫೇರ್ಸಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಎಕ್ಸ್‌ಪೆಕ್ಟೆಡ್ ಕ್ವೆಷನ್ ಅಂತ ಹೇಳಿದ್ರೆ ಸ್ಟ್ರೈಟ್ ಆಫ್ ಹಾರ್ಮುಝ್ ಅಲ್ವಾ? ಸೊ, ಇದರಲ್ಲಿ ನೋಡಿ ಸ್ಟ್ರೈಟ್ ಆಫ್ ಎಲ್ಲ ಟೈಮು ಯಾವ ಥರ ಕೇಳ್ತಿದ್ರು, ಕಂಟ್ರೀಸ್ ಬಾರ್ಡರ್ ಕೇಳ್ತಿದ್ರು. ಬಟ್ ಈ ಸಲ ಯಾವುದು ಸ್ಟ್ರೈಟ್ ಆಫ್ ಹಾರ್ಮುಝಿಂದ ಪಾಸ್ ಆಗುತ್ತೆ ಅನ್ನೋ ಥರ ಕೇಳಿದ್ದಾರೆ. ಸೊ, ಯಾವ ಕಂಟ್ರಿ ಅಂತ. ಸೊ, ಇದು ಕರೆಂಟ್ ಅಫೇರ್ಸ್. ಸೊ, ಈ ಥರ ನೋಡ್ಕೋಬೇಕಿತ್ತು ನೀವು. ನೋಡಿ ಕರೆಂಟ್ ಅಫೇರ್ಸಲ್ಲಿ ಇನ್ನೂ ಮೈತ್ರಿ ಸೇತು ಬಗ್ಗೆ ಕೇಳಿದ್ದಾರೆ ಅಲ್ವಾ? ಇದ್ರ ಬಗ್ಗೆ ಕೇಳಿದ್ದಾರೆ. ಮತ್ತೆ FIR, ಝೀರೋ FIR ಬಗ್ಗೆ ಕೇಳಿದ್ದಾರೆ. ಸೊ, ಇದೆಲ್ಲ ತುಂಬ ಕ್ವೆಷನ್ಸ್ ಕೇಳಿದ್ರು ಕರೆಂಟ್ ಅಫೇರ್ಸ್ ಮೇಲೆ. ಇನ್ನು ಸೈನ್ಸಲ್ಲೆಲ್ಲ ನಿಮಗೆ ನಾರ್ಮಲ್ ಆಗಿ ಬರ್ತಿರೋ ಥರ DNA, RNA ಮತ್ತೆ ಯಾವುದಾದ್ರೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಕೇಳ್ತಿದ್ರು. ಸೊ, ಆ ಥರದ್ದೆಲ್ಲ ಈ ಸಲ ಕೇಳಿಲ್ಲ. ಈ ಸಲ ಜಾಸ್ತಿ ಡಿಫೆನ್ಸ್ ಬಗ್ಗೆ ಕೇಳಿದ್ದಾರೆ ಅಲ್ವಾ? ಕ್ವೆಷನ್ಸ್ ಏನು ಕೇಳಿದ್ರೂ ಡಿಫೆನ್ಸ್ ಬಗ್ಗೆ ಜಾಸ್ತಿ ಕೇಳಿಬಿಟ್ಟಿದ್ದಾರೆ. ಮತ್ತೆ ಸೈನ್ಸ್‌ದು ಪ್ರಾಜೆಕ್ಟ್ ಮೇಲೆ ಕೇಳಿದ್ದಾರೆ. ಸೊ, ಇದೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಈ ಥರ ಕ್ವೆಷನ್ಸ್ ಕೇಳಿದ್ರು. ಆ್ಯಂಡ್ ಎಕನಾಮಿಕ್ಸ್ ನಾರ್ಮಲ್ ಆಗಿ ಕೇಳೋ ಥರನೇ RBI ಕ್ವೆಷನ್ಸ್ ಇದ್ದೇ ಇರುತ್ತೆ. ಸೊ, RBI ಕ್ವೆಷನ್ಸ್ ಇತ್ತು. ಬ್ಲಾಕ್ ಚೈನ್ ಬಗ್ಗೆ ಕ್ವೆಷನ್ ಇತ್ತು. ಮತ್ತೆ ಬಾಂಡ್ಸ್ ಬಗ್ಗೆ ಇತ್ತು. ಸೊ, ಈ ಥರದ್ದು ಕೆಲವೊಂದು ಕ್ವೆಷನ್ನ ನೀವು ಏಮ್ ಮಾಡಿ ಅಟೆಂಡ್ ಮಾಡಬೇಕು. ಸೊ, ಈ ಥರನೇ ನೆಕ್ಸ್ಟ್ ಇನ್ನೂ ಏನೇ
ಬಂದ್ರೂ ಯು ಪಿ ಎಸ್ ಸಿಯಲ್ಲಿ ಇದಕ್ಕಿಂತ ಕಮ್ಮಿ ಟಫ್ ಅಂತೂ ಆಗಲ್ಲ. ಇಟ್ ವಿಲ್ ಗೆಟ್ ಟಫರ್ ಆ್ಯಂಡ್ ಟಫರ್. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಕ್ವೆಶನ್ ನಿಮ್ಗೆ ಗೊತ್ತು ಅದನ್ನು ನೀವು ಸೆಲೆಕ್ಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಅಷ್ಟು ಕ್ವೆಶನ್ ಓಕೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದರೆ ಕಟ್ ಆಫ್ ರೀಚ್ ಆಗುತ್ತೆ ಅನ್ನೋದಿದ್ರೆ ಸೊ ಸಾಕು, ಅಷ್ಟು ಸ್ಟಾಪ್ ಮಾಡ್ಬೋದು. ಇಲ್ಲ ಇದನ್ನು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಡೌಟಲ್ಲಿ ಇರೋಂಥ ಕ್ವೆಶನ್ ನೀವು ಸೆಲೆಕ್ಟ್ ಮಾಡಿರ್ತೀರಲ್ಲ, ಸೊ ಆ ಥರ ಕ್ವೆಶನ್ನ ನೀವು ನೆಕ್ಸ್ಟ್ ಅಟೆಂಡ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ಟಿಪ್ಸ್ ಅಂತ ಹೇಳ್ಬೋದು ಇದು. ಸೊ ಎಲ್ಲರೂ ಇಲ್ಲಿವರೆಗೂ ಬಂದಿರೋ ಟಫೆಸ್ಟ್ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಅಂತ ಹೇಳ್ತಿದ್ದಾರೆ. ಸೊ ಹೌದು, ಇದು ಓವರಾಲ್ ಆಗಿ ನೋಡೋದಾದ್ರೆ ಹೌದು, ಯಾಕೆಂದರೆ ಜಾಸ್ತಿ ಪಾಲಿಸಿ, ಪ್ರಾಜೆಕ್ಟ್, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ತುಂಬ ಇನ್ಕ್ಲೂಡ್ ಆಗಿತ್ತು. ಆ್ಯಂಡ್ ಸ್ಟ್ಯಾಟಿಕ್ ಕ್ವಶನಲ್ಲೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋವಂಥ ಕ್ವಶನ್ಗಿಂತ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಜಾಸ್ತಿ ಇತ್ತು. ಯಾವುದೆಲ್ಲ ಈಸಿ ಆಗಿದೆ ಅಂತ ಅನ್ಕೋತೀವಿ ಅದೇ ಸ್ವಲ್ಪ ಟಫ್ ಕ್ವಶನ್ ಬಂದಿತ್ತು. ಸೊ ಆ ಥರದ್ದು ಕ್ವಶನ್ಸ್ ಫ್ರೇಮ್ ಮಾಡಿರೋದ್ರಿಂದ ಸ್ವಲ್ಪ ಟಫೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಕಟ್ ಆಫ್ ಅಂತೂ ಕಮ್ಮಿ ಬಂದೇ ಬರುತ್ತೆ. ಸೊ ನೋಡಿ 70-75 ಹತ್ರ ಯಾರೆಲ್ಲ ರೀಚ್ ಆಗ್ತಿದ್ದೀರಾ ನೀವು ಮೇನ್ಸ್ಗೆ ಪ್ರಿಪ್ರೇಷನ್ ನಡೆಸ್ಬೋದು. ಓಕೆ, ಥ್ಯಾಂಕ್ ಯು. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಕ್ಲಾಸಸ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಯರ್ಗೆ ಯಾರೆಲ್ಲ ಬರೀತಿದ್ದೀರಾ ಅವ್ರಿಗೆ ಹೆಲ್ಪ್ ಆಗುತ್ತೆ, ಆರ್ ಮೇನ್ಸ್ ಯಾರು ಬರೀತೀರಾ ಅವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.